ಛಾಯ, ಸುಮ್ಮನೆ ಯಾಕೆ ಈ ಮನೆ ವಾತಾವರಣನ ಕಲಕ್ತಾ ಇದೆಯಾ? ಯಾವ ಕೊರತೆ ಆಗಿದೆ ನಿನಗೆ? ಆಮ್ಗೆ ಇನ್ನೇನ್ರಿ, ಅತ್ತೆ ಮಾವದಿರ ಕಾಟ, ಮೈದನ ನಾದಿರ ಕಾಟ ಎಲ್ಲ ದಯಪಾಲ್ ಸುಡಿದ ಪುಣ್ಯಾತ್ಮರು. ನಿಮ್ಮ ತಮ್ಮನ ದೃಷ್ಟಿಲಂತೂ ನಾನೊಂದು ಕ್ಷುದ್ರ ಜೀವಿ ಆಗಿದ್ದೀನಿ, ಗೊತ್ತಾ ನಿಮ್ಗೆ? ಛಾಯ, ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದ ನನಗೆ ನನ್ನ ಮನೆಯವರ ಗುಣ ಅವಗುಣಗಳು ನನಗೇನು ತಿಳಿಯದೆ, ನನ್ನ ದೃಷ್ಟಿಯಲ್ಲಿ ಸತ್ಯ ಜೀವಿಗಳಾಗಿರೋ ನನ್ನ ತಂದೆ ತಾಯಿ ತಮ್ಮ ತಂಗಿಯರು ಅದೇಗೆ ನಿನ್ನ ದೃಷ್ಟಿಯಲ್ಲಿ ಕ್ರೂರವಾಗಿ ಕಾಣ್ತಾರೆ? ಸರಿ ಆಯ್ತು ಬಿಡಿ, ನಿಮ್ಮ ದೃಷ್ಟಿಲಿ ಅವರೆಲ್ಲ ಒಳ್ಳೆಯವರಾದ್ರೆ ನಾನು ಒಬ್ಳೆ ಕೆಟ್ಟವಳು, ನೀವು ಹೀಗೆ ಮೊದಲೇ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆವು ತನ್ನ ಹುತ್ತದ ಕಡೆಯಲ್ಲದೆ ಬೇರೆ ಕಡೆ ಜಾರೋದಕ್ಕೆ ಸಾಧ್ಯನಾ? ನಮ್ಮ ಅಣ್ಣನ ಮಾತು ಕಟ್ಕೊಂಡು ನಿಮ್ಮನ್ನ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೋಡಿ. ಈಗ್ಲೂ ಕಾಲ ಏನು ಮಿಂಚಲ್ಲ, ನನ್ನ ತವ್ರ ಮನೆ ಕಳಿಸ್ಬಿಡಿ. ಆಮೇಲೆ ನಿಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ಚೆನ್ನಾಗಿರೋರಂತೆ. ಛಾಯ, ಆಫೀಸಿನಿಂದ ದುಡಿದು ಬಂದು ಸಾಕಾಗಿ ಬಂದಿದ್ದೀನಿ ಕಣೆ. ಇಂಥ ಸಮಯದಲ್ಲಿ ನನ್ನ ತಲೆ ಯಾಕೆ ಕೆಡಿಸ್ತಾ ಇದೀಯಾ? ಇನ್ನೊಂದು 2-3 ವರ್ಷ ಹಿಂಗೆ ಇರೋ. ರಘುವೀರನ ಶಿಕ್ಷಣ ಮುಗಿಸಿದಂತೆ ಅವನಿಗೂ ಒಂದು ಅಂತ ಕೆಲಸ ಅಂತ ಸಿಕ್ಕಿದ್ಮೇಲೆ ನಿನ್ನ ಇಚ್ಛೆ ಅಂತೆ ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡೋನ್ ಕಣೆ. ಅಲ್ಲಿವರೆಗೂ ಶಾಂತಿಯಿಂದ ಒಂದ್ ಸ್ವಲ್ಪ ಇರು. ಅಲ್ಲಿವರೆಗೆ ಒಂದ್ ಸ್ವಲ್ಪ ಶಾಂತಿಯಿಂದಿರೆ. ತಗಿರಿ ಕೈನ. ನಿಮ್ಮ ಬಣ್ಣದ ಮಾತು ನನಗೆ ಬೇಕಾಗಿಲ್ಲ ನೋಡಿ. ನೀವು ನನ್ನ ಮನಸ್ಸನ್ನ ತೃಪ್ತಿ ಪಡಿಸೋದೇ ಆದ್ರೆ ಈ ಮನೇಲಿ 2 ತೀರ್ಮಾನ ಆಗ್ಲೇಬೇಕು. ಈ ಮನೆಯವರೆಲ್ಲ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು, ಅಥವಾ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಅಶಾಂತತೆ ಹಬ್ಬಸ್ವರ ನುಡಿಯಬೇಡ. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಹೇಳಿದಾಗೆ ಕೇಳ್ಕೊಂಡು ಬಿದ್ದಿರೋದು ನಿನ್ನ ಧರ್ಮ, ಅದು ನಿನ್ನ ನೀತಿ. ನಿಮ್ಮೊಬ್ರು ಆಜ್ಞೆ ಪಾಲಿಸೋದಕ್ಕೆ ನಾನ್ ರೆಡಿ ಇದ್ದೀನಿ, ಆದ್ರೆ ನಿಮ್ ಮನೆ ಹಿರಿಯರು ಕಿರಿಯರು ಹೇಳ್ದಾಗ ಕುಣಿಯೋದಕ್ಕೆ ನಾನೇ ನಿಮ್ ಮನೆಗೆ ದಾಸಿಯಾಗಿ ಬಂದಿಲ್ಲ. ನಮ್ಮಣ್ಣ ಶ್ರೀಮಂತರು, ಬೇಕಾದಷ್ಟು ಅಧ್ಯಕ್ಷನನ್ನು ಕೊಟ್ಟು ನನ್ನನ್ನ ನೋಡ್ಕೊಳ್ಳೋ ಎಷ್ಟೋ ಮನೆತನಗಳು. ಆದ್ರೆ ನೀವು ಗುಣವಂತರು ಅಂತ ನಂಬಿ ನಿಮ್ಮಂತ ಬೀದಿ ವಿಕಾರಿ ಮನೆಗೆ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದರೆ ನನ್ನ ಅಣ್ಣ. ವಿಕಾರಿಗಳ ಕಾಣ್ತೀವ? ಸಿರಿತನದ ಮತದಲ್ಲಿ ಬೆಳೆದ ನಿನಗೆ ನಾವು ವಿಕಾರಿಗಳಾಗಿ ಕಾಣ್ತೀವ. ನಡೆ ಆಚೆ. ದಿಲೀಪ, ಏನೋ ಇದು? ಯಾಕೋ ಭೂತ ಬಡ್ದೊಂಥರ ಆಡ್ತಾ ಇದೆಯಲ್ಲ? ಯಾಕೆ? ಏನಾಗಿದೆಯೋ ನಿನಗೆ? ಅಮ್ಮ, ಆಗೋದೆಲ್ಲ ಆಗೋಗಿದೆಯಲ್ಲಮ್ಮ, ಇನ್ನು ಏನಾಗ್ಬೇಕು? ಈ ಮನೆಯಲ್ಲಿ ಹಿರಿಯರು ಅಂತ ಹೇಳ್ಕೊಳ್ಳೋದಿಕ್ಕೆ ನೀವೆಲ್ಲ ನನಗೆ ಬ್ರಹ್ಮ ರಾಕ್ಷಸ ತರ ಕಾಣ್ತಾ ಇದ್ದೀರಮ್ಮ. ಯಾರಿಗೇನ್ ಮಾತಾಡ್ತೀನಿ ಅನ್ನೋದು ನಿನ್ಗೆ ಮೈ ಮೇಲೆ ಪರಿಜ್ಞಾನ ಇದೆಯೇನೋ? ಒಳ್ಳೆ ಕುಡಿದು ಬಂದವರ್ತನ ಮಾತಾಡ್ತಾ ಇದೆಯಲ್ಲ, ಮೈ ಮೇಲೆ ಎತ್ತರ ಇದೆ ಕತ್ತೆ. ಹೌದಪ್ಪ, ನಾನು ಕತ್ತೆ ಹಾಕಿದ್ರಿಂದಲೇ ಈ ರೀತಿ ಜೀವನ ಸಾಗಿಸ್ಬೇಕಾಗಿತ್ತಪ್ಪ. ಇಲ್ಲ ಹಾಗಿದ್ರೆ ನನ್ನ ಹೆಂಡತಿ ವ್ಯಕ್ತಿತ್ವಕ್ಕೆ ಎಂತ ಕುತ್ತು ಬಂದರು ತುತ್ತು ಕೂಳಿನಂತೆ ಜೀವಿಸ್ತಾ ಇದೀವಪ್ಪ. ಅದಕ್ಕೆ ನೀವು ನಮ್ಮನ್ನ ಕತ್ತೆ ಅಂದ್ರಲ್ಲ. ನಿಮ್ಮ ಚಿಕ್ಕ ಮಗ ಏನೇ ತಪ್ಪು ಮಾಡಿದರು ಅದು ನಿಮ್ ದೃಷ್ಟಿಯಲ್ಲಿ ತಪ್ಪ ಕಾಣ್ಲಾರ್ದಪ್ಪ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದ ನನ್ನ ಛಾಯ ಈ ಮನೆಯಲ್ಲಿ ಕೂಲಿ ಆಳಿನಂತೆ ಬದುಕಬೇಕಾಗಿತ್ತಪ್ಪ. ಅಯ್ಯೋ ಅಯ್ಯೋ ದೇವರೇ, ಪ್ರಶಾಂತತೆಯ ಕ್ಷೀರ ಸಾಗರದಲ್ಲಿ ಕೊನೆಗೂ ಹುಟ್ಟಿಕೊಂಡೇ ಬಿಟ್ಟಿತೆ ಈ ಬಿರುಗಾಳಿ. ನೋಡಪ್ಪ, ಹಿಂದೂ ಮುಂದೆ ವಿಷಯ ತಿಳಿದೆ ಬಾಯಿಗೆ ಬಂದಂಗೆ ಮಾತಾಡಿ ಹೆತ್ತವ್ರ ಮನಸ್ಸನ್ನ ನೋಯಿಸ್ಬೇಡ. ಹೆತ್ತವ್ರ ಮನಸ್ಸನ್ನ ನೋಯಿಸ್ಬೇಡ. ನೋಡು, ಈ ಮನೇಲಿ ಒಂದು ನರಪಿಳ್ಳಿ ಕೂಡ ನಿನ್ನ ಹೆಂಡತಿಗೆ ಚಕಾರ ಶಬ್ದ ಮಾತಾಡ. ಬೇಕಾದ್ರೆ ನಿನ್ನ ಹೆಂಡತಿನ ಕೇಳಿ ನೋಡು. ನನ್ನನ್ನ ಕೇಳ್ತಾರೆ, ನನ್ನನ್ನ ಕೇಳಿ ತಿಳ್ಕೊಳ್ಳೋದಕ್ಕೆ ನಾನು ಯಾರು ಅವ್ರಿಗೆ? ಬೇಕಾದ್ರೆ ನಿಮ್ಮ
ಛಾಯಾ ತಾಯಿ, ನೀನಿನ್ನು ಸಣ್ಣವಳು, ಆದ್ರೂ ನನ್ನದೊಂದು ಮಾತು ಕೇಳಮ್ಮ. ನಿನ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಹಾಲು ತುಂಬಿದ ಕೊಡದಲ್ಲಿ ಒಂದೇ ಒಂದು ಹರಳು ಉಪ್ಪು ಬಿದ್ದರೆ ಸಾಕು, ನಿಮಿಷಾರ್ಧದಲ್ಲಿ ಕೆಟ್ಟು ಹೋಗುತ್ತಿದ್ದಮ್ಮ. ಈ ರಾಮಜ್ಜನ ಮನೆತನ ಎಂದರೆ ಒಂದು ಏಕಸ್ಥ ಮನೆತನ ಇದ್ದ ಹಾಗೆ. ಅದರಲ್ಲೂ ಒಂದು ಹಾವಿನ ಕೊಡ ಇದ್ದ ಹಾಗೆ. ಇದರಲ್ಲಿ ನಿನ್ನ ದುರ್ಬೋಧನೆ ಉಪ್ಪು ಬೆರೆಸೋಕು ಮುಂಚೆ ನಿನ್ನ ಮನಸ್ಸನ್ನ ಕೇಳ್ಕೋ ತಾಯಿ, ಇದಕ್ಕೆ ಒಪ್ಪುತ್ತೀಯ ಅಂತ. ಛಾಯಾ ತಾಯಿ, ಯಾವುದಕ್ಕೂ ದುಡುಕಬಾರದಮ್ಮ. ಮನುಷ್ಯರಾದ ಮೇಲೆ ಸಾರ ಸಾರ ವಿಚಾರ ಮಾಡಲೇಬೇಕು. ಅಪ್ಪ, ಸಾರ ಸಾರ ವಿಚಾರ ಮಾಡುವ ಪ್ರಮೇಯನೇ ಉಳಿದಿಲ್ಲಪ್ಪ. ನಿಮ್ಮ ಚಿಕ್ಕ ಮಗ ಏನೇ ತಪ್ಪು ಮಾಡಿದರು ಅದು ನಿಮ್ಗೆ ತಪ್ಪಾಗಿ ಕಾಣಲಾರದು. ಮಾತಲ್ಲಿ ಮಾತು ಬೆಳೆಸಿ ನನ್ಗೆ ಇಷ್ಟವಿಲ್ಲಪ್ಪ. ಇನ್ ಮೇಲಿದೆ ಆ ರಘುವೀರನಿಗೆ. ಬೇಡಪ್ಪ ದೀಪ, ಬೇಡ ಕಣ, ಅಷ್ಟೊಂದು ನಿಷ್ಠುರ ಆಗ್ಬೇಡ. ರಘುವೀರನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಪ್ಪ. ಛಾಯಾ, ನಿನಗೆ ಇನ್ನು ಹೆಚ್ಚಿಗೆ ಮಾತನಾಡಲು ಅವಕಾಶವಿಲ್ಲ. ಕೊಚ್ಚೆಯ ಮೇಲೆ ಕಲ್ಲಿಸಿದು ಮುಖಕ್ಕೆ ಯಾಕೆ ಸಿಡಿಸ್ಕೊತಿದ್ಯಾ? ನಡೆಯ ಒಳಗೆ. ನಿನಗೆ ಹೇಳ್ತಾ ಇರೋದು, ನಡೆಯ ಒಳಗೆ. ನೋಡಿ, ಈ ಮನೆಯ ಸ್ವಭಾವ ಎಂತದ್ದು ಅಂತ ನಿಮಗೆ ಚೆನ್ನಾಗಿ ಅರ್ಥ ಆಯ್ತು ತಾನೆ? ಆದಷ್ಟು ಬೇಗ ನಿಮ್ ತಂಗಿನ ಈ ಮನೆಯಿಂದ ಹೊರಗಾಕೋ ಪ್ರಯತ್ನ ಮಾಡಿ. ಸರಿ, ನನಗೂ ಅರ್ಥವಾಯ್ತು. ಅವಳಿಗೂ ಒಂದು ವರ ಅಂತ ಬಂದ್ರೆ ಮದುವೆ ಶಾಸ್ತ್ರ ಮುಗಿಸ್ಬಿಟ್ಟು ವರ ನುಗ್ ಕೊಡೋಣ ಬಿಡೆ. ಅಲ್ಲಿವರೆಗೂ ಒಂದ್ ಸ್ವಲ್ಪ ತಾಳ್ಮೆ ಇದ್ದೀರ. ಅಲ್ಲರಿ, ಅಲ್ಲಿ ಯಾಕೆ ಹುಡುಕ್ತೀರಾ? ನಿಮ್ ಸ್ನೇಹಿತ ರಂಜನ್ ಇದಲ್ಲ, ಅವನ್ ಕೊಟ್ಟು ಮದುವೆ ಮಾಡಿ. ಲೇ ಅವನು ಹೇಳಿ ಮಾಡಿ ಉಡಾಳ. ಇತ್ತೀಚೆಗೆ ಬೇರೆ ಅವನು ಕುಡಿಯೋ ಅಭ್ಯಾಸ ಬೇರೆ ಕಲ್ತ್ಬಿಟ್ಟಿದ್ದಾನೆ. ಅಂತವನಿಗೆ ನನ್ನ ತಂಗಿ ಕೊಟ್ಟು ಜೀವನ ಮಾಡಕ್ ಆಯ್ತಿದ್ದಾನೆ ಅವಳು. ಹೌದೌದು, ನಿಮ್ಮ ಜೀವನದ ಅರಿವೇ ನಿಮ್ಗೆ ಇಲ್ದಿದ್ದಾಗ ತಂಗಿ ಅಮ್ಮ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ದೊಡ್ಡ ಮನುಷ್ಯರು ಆಗೋದಿಲ್ಲ ರೀ. ಸಂಪಾದನೆ ಮಾಡಿರೋ ಹಣ ಎಲ್ಲ ಅವ್ರಿಗೋಸ್ಕರನೇ ಹಾಳು ಮಾಡ್ತಾ ಕೂತ್ಕೊಂಡ್ರೆ ನಾಳೆ ನನ್ನ ಹೊಟ್ಟೆ ಹುಟ್ಟೋ ಮಕ್ಳ ಕತೆ ಏನು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಅರ್ಥ ಆಯ್ತಾ? ನನ್ಗೇನು ಅರ್ಥವಾಯ್ತು. ನನ್ಗೆ ಈಗ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಟು ಮನೆ ಒಳಗೆ ಹೋಗ್ತೇನೆ. ಇದಕ್ಕೇನ್ ಕಡಿಮೆ ಇಲ್ಲ. ಏನಾದ್ರು ಅಣ್ಣ, ನನ್ನ PUC ಪರೀಕ್ಷೆ ಫೀಸ್ ಕಟ್ಟಕ್ಕೆ ನಾಳೆ ಕೊನೆ ದಿನ ಅಣ್ಣ. ಅದಕ್ಕೆ ಒಂದು 5,000 ರೂಪಾಯಿ ಹಣ ಬೇಕಾಗಿತ್ತು ಅಣ್ಣ. ಕಾಲೇಜ್ಗೆ ಹೋಗಿ ಫೀಸ್ ಕಟ್ಬಿಟ್ಟು ಬರ್ತಿದ್ದೆ. ರಘು, ನನ್ನಿಂದ ಒಂದು ನಯ ಪೈಸೆ ಕೂಡ ಸಿಗಲಾರದು ಕಣ ನಿನಗೆ. ನಿನಗೆ ಗುರು ಹಿರಿಯರ ಪರಿಜ್ಞಾನ ಇದೆಯಾ? ಹತ್ತಿಗೆ ಆಗಿ ಬಂದವಳಿಗೆ ಸಿಕ್ಕ ಹಾಗೆ ನಿಂದಿಸ್ತಾ ಇದೆಯಲ್ಲ, ಅವಳೇನ ನಿನ್ನ ಮನೆ ದಾಸಿ ಅಂತ ನಿನ್ನ
ಕಣ. ನೀನ್ ದಾರಿ ನೀನ್ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಈ ಕಠೋರ ನುಡಿಗಳು ನಿಂದೇನಣ್ಣ, ದಯ ಮಾಡಿ ಕನ್ಬೇಡಣ್ಣ. ಇವತ್ತು ಫೀಸ್ ಕಟ್ಟಕ್ಕೆ ಹಣ ಸಿಗ್ಲಿಲ್ಲ ಅಂದ್ರೆ ನನ್ನ ವರ್ಷವೆಲ್ಲ ಓದಿರೋ ನನ್ನ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗ್ಬಿಡುತ್ತಣ್ಣ. ಅದಕ್ಕಾಗಿ ಅಣ್ಣ ದಯ ಮಾಡಿ ಕನ್ಬೇಡಣ್ಣ. ನೀನು ಇವತ್ತು ನನಗೆ ಹಣ ಕೊಡ್ಲಿಲ್ಲ ಅಂದ್ರೆ ನನ್ನ ವರ್ಷವೆಲ್ಲ ಓದಿರೋ ಶ್ರಮವೆಲ್ಲ ಹೊಳೆಲಿ ಹೋಮ ಮಾಡ್ದಂಗ ಆಗ್ಬಿಡುತ್ತಣ್ಣ. ಅಣ್ಣ ದಯ ಮಾಡಿ ನನಗೆ 5,000 ರೂಪಾಯಿ ಹಣ ಕೊಡೋಣ. ಈ ಸಮಯದಲ್ಲಿ ಮಾಡಿರೋ ಉಪಕಾರನ ಯಾವತ್ತೂ ಮರೆಯಲ್ಲ ಅಣ್ಣ. ಬೇಕಾದ್ರೆ ನಾನು ವರ್ಕ್ಶಾಪ್ ಒಂದು ಕೆಲ್ಸಕ್ಕೆ ಹೋಗಿ ನನ್ನ ಪರೀಕ್ಷೆ ಮುಗಿದ್ಮೇಲೆ ನೀನು ಹಣ ಕೊಟ್ಟು ಋಣ ಮುಕ್ತನಾಗ್ತೇನೆ ಅಣ್ಣ. ಅಣ್ಣ ನೀನು ನಿನ್ನ ಜೀವನದಲ್ಲಿ ಚಿಲ್ಲರೆ ಕೆಲಸಕ್ಕೆ ಬರೀ ಸಿಗರೇಟ್ ಸೇಯಕ್ಕೆ ಪ್ರತಿ ತಿಂಗಳು 1,000 ರೂಪಾಯಿ ಹಣ ಖರ್ಚು ಮಾಡ್ತಿದ್ಯಾ ಅಣ್ಣ. ಅದ್ರಲ್ಲಿ ನನಗೆ ಒಂದು 5,000 ರೂಪಾಯಿ ಸಾಲ ಅಂತಾದ್ರೂ ಕೊಡೋಣ. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನೀ ತಮ್ಮನು ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವನು ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವನು ಜೊತೆಗೆ ದುಡಿವನು. ರಘು ಮೇಲೆ ಹೇಳು ರಘು. ಕೊಡಿ ಹಿಂಗಿಡು. ನೋಡಿ, ನಿಮ್ಮ ತಮ್ಮನಿಗೆ ಏನಾದ್ರೂ ಹಣ ಸಹಾಯ ಮಾಡೋದೇ ಆದ್ರೆ ಮೊದಲು ನನ್ನ ತವ್ರ ಮನೆ ಕಳಿಸ್ಬಿಡಿ. ಯಾಕೆಂದ್ರೆ ನನಗೆ ಕೇಡ್ ಬೈದ ವೈರಿಗೆ ಧನ ಸಹಾಯ ಮಾಡೋದನ್ನ ನಾನು ಸಹಿಸೋದಿಲ್ಲ ರೀ. ಸಾಕು ಮಾಡಮ್ಮ ನಿನ್ನ ಕುಟಿಲ ದುರ್ಬೋಧನೆಯನ್ನ. ನನ್ನ ಅಣ್ಣನ ಮನಸ್ಸು ಕೆಟ್ಟ ಹಾಳಾಗೋದಕ್ಕೆ ನಿನ್ನ ದುರುಪದೇಶಗಳೇ ಕಾರಣ ಅಂತ ನನಗೆ ಗೊತ್ತಮ್ಮ. ನೀನು ಬರೋದಕ್ಕೆ ಮೊದಲು ಆದರ್ಶ ಬಂಧು ಆಗಿದ್ದ ನಾನು ನನ್ನ ಅಣ್ಣ ನೀನ್ ಬಂದ್ ಕೂಡ್ಲೆ ಹೀಗಾಗ್ಬೇಕಾದ್ರೆ ಎಷ್ಟಿರ್ಬೋದಮ್ಮ ನಿನ್ನ ಕರಸ್ಥಾನ. ಉಲ್ಲಂಘನೆಯಾಗಿ ಬಂದ ನೀನು ಈ ಮನೆ ಕುಲೋದ್ಧಾರ ಮಾಡೋದ್ ಬಿಟ್ಟು ಅಣ್ಣ ತಮ್ಮಂದಿರ ನಡುವೆ ಕಲಹ ಹುಟ್ಟಿಸ್ಬಿಟ್ಟೇನಮ್ಮ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಈ ಮನೇಲಿ ಇರಕ್ಕೂ ತಲೆ ಸಿಡಿತಾ ಇದೆ. ನನ್ನ ನೆಂಟಿನ ಈ ರೀತಿ ನೀನು ನಡ್ಕೊಳ್ತಾ ಇದೆಯಲ್ಲ, ಅದೆಷ್ಟ ಉದ್ಘಾಟತನದಿಂದ ನಡ್ಕೊಳ್ತಾ ಇದೆಯೋ. ನನ್ನ ದುಡಿಮೆಯ ಕೂಡುತ್ತಿದ್ದು ನೀನು ನನ್ನ ನೆಂಟಿಗೆ ತಿರ್ಗಿ ಮಾತನಾಡಕ್ಕೆ ನಿನ್ಗೆ ನಾಟ್ಯ ಆಗೋದಿಲ್ಲ. ಹೋಯ್ತಾನ ಮನೆ ಬಿಟ್ಟು ಆಚೆ. ಅಲ್ಲ ಕಣ್, ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡಿ ಹಿಂದೊಮ್ಮೆ ನೀನು ನನಗೆ ಮಾತು ಕೊಟ್ಟಿದ್ದೆ, ನೆನಪಿದೆ ತಾನೆ? ಕೊಟ್ಟು ಮಾತನ್ನ ನಡೆಸ್ಕೊಡಪ್ಪ. ನೋಡು, ಅವನೇ ನಿನ್ನ ಹತ್ರ ಹಣನ ಸುಮ್ಮನೆ ಕೊಡು ಅಂತ ಕೇಳ್ತಿಲ್ಲ, ಸಾಲವಾಗಿ ಕೊಡು ಅಂತ ಕೇಳ್ತಿಲ್ಲ. ಈ ಸಮಯದಲ್ಲಿ ನಿನ್ನ ಬಿಟ್ರೆ ಅವನಿಗೆ ಇನ್ಯಾರು ಆಸರೆ ಆಗ್ತಾರೆ. ಹಾಗಂತಪ್ಪ, ಅವ್ನ ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡು. ಅವನು ನೀನೇ ಆಸರೆ ಆಗುದಿಲ್ಲಪ್ಪ, ಆಸರೆ ಅಪ್ಪ. ಅಮ್ಮ, ಹಿಂದಿನಿಂದ ಅವನು ನನ್ನ ತಮ್ಮನಲ್ಲಮ್ಮ, ನನ್ನ ಕಡು ವೈರೇ. ನಾನು ಅವನು ಸತ್ರು ಒಂದು ಬಿಡಿಸ್ಕೊಡಲ್ಲಮ್ಮ. ನಿಮ್ಮ ಮಗನ ಮೇಲೆ ಅಷ್ಟೊಂದು ಕರುಣೆ ಇದ್ದರೆ ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಂದು ಬಿಡಿ ಅಮ್ಮ.
ದಿಲೀಪ ದಿಲೀಪ ನನ್ನ ದುಡಿಮೆಯ ಕೂಳು ತಿಂದು ಅವನಿಗೆ ಸೊಕ್ಕು ಬಂದಿದೆ, ಸೊಕ್ಕು ಕಾಣೋ. ನನ್ನದು ಅಂತ ಹೆದೆ ಹುಬ್ಬಿಸಿ ಹೇಳೋ. ನಿನ್ನ ದುಡಿಮೆಯ ಪರಿಪುಟವನ್ನೊಮ್ಮೆ ತಿರುಗಿ ನೋಡು. ನಿನ್ನ ದುಡಿಮೆ ದೊರೆಯೋದಕ್ಕೆ ಯಾರ ಪರಿಶ್ರಮ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ನಿನ್ನ ತಮ್ಮ ತನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿಕೊಂಡು ವರ್ಕ್ ಶಾಪಿನಲ್ಲಿ ಕೂಲಿಯಾಳಾಗಿ ದುಡಿದು ನಿನಗೆ ಹಣ ಸಹಾಯ ಮಾಡಿದ್ನಲ್ಲ, ಇದರ ಮುಂದೆ ನಿನಗೇನು ನಿನ್ನದೇನೋ ಮಹಾ. ನಿನ್ನಂತ ಕೃತಜ್ಞತೆ ಇಲ್ಲದಂತ ಮಹನ್ನ ನೀನು ಕೆಲಸಕ್ಕೆ ಸೇರಿದ್ದು 6 ತಿಂಗಳಷ್ಟೇ. ಅದರಲ್ಲಿ ನಿನ್ನ ತಮ್ಮನಿಗೆ ಮಾಡಿದ ಸಹಾಯ ಕೇವಲ ಬರೀ 3 ತಿಂಗಳು. ಈ ಸಹಾಯನ ನೀನು ಅಂಗಿಸ್ತಾ ಇದೆಯಲ್ಲ, ನಿನ್ನಂತ ಕೃತಜ್ಞತೆ ಇಲ್ಲದಂತ ಮಗನ್ನ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗ್ತಾ ಇದೆಯಲ್ಲ. ಸಾಕ್ ಸುಮ್ಗಿರಪ್ಪ. ಛಾಯಾ, ನನ್ಗೆ ಒಂದ್ ಸ್ವಲ್ಪ ತಲೆ ನೋಯ್ತಾ ಇತ್ತು ಕಣೆ. ನಮ್ಮ ಮನೆಯವ್ರ ಮಾತು ಕೇಳಿ ಒಂದ್ ಸ್ವಲ್ಪ ರಂಜನ್ ಮನೆ ಕಡೆ ಹೋಗಿದ್ ಬಿಡ್ತೀನಿ ಕಣೆ. ಮನೆ ಕಡೆ ಹುಷಾರು. ಬನ್ನಿ. ಈ ಮನೇಲಿ ಚಿಕ್ಕ ಮಗನ ಮೇಲಿರೋ ಪ್ರೀತಿ ವಿಶ್ವಾಸದಿಂದ ಯಾವ್ದಾದ್ರೂ ವಸ್ತುನ ಮಾರಿ ಅವನ್ಗೇನಾದ್ರೂ ದುಡ್ಡು ಕೊಟ್ರೆ ಏನ್ ಮಾಡೋದು? ಹೌದು ತಾನೆ? ಆದ್ರೆ ಅವ್ರು ಬಿಡಿಸಿ. ಅಮ್ಮ, ನಾನಿಲ್ಲದ ಸಮಯದಲ್ಲಿ ಈ ಮನೆಯಲ್ಲಿರೋ ವಸ್ತುಗಳನ್ನು ಮಾರಾಟ ಮಾಡಿ ನಿಮ್ಮ ಕಿರಿಯ ಮಗನಿಗೆ ಕೊಡುವುದಾದರೆ ನನ್ನ ಮನೆ ದೇವರ ಮೇಲೆ ಹಾನಿ ಮಾಡ್ತೀನಿ ಅಮ್ಮ. ನಾನಿನ್ ಬರ್ತೀನಿ ಅಮ್ಮ. ಹಣ ಕೊಡದೆ ಹೋಗ್ಬೇಡಣ್ಣ, ಅಲ್ಲ ಪರೀಕ್ಷೆ ಹಾಳಾಗ್ಬಿಡುತ್ತಣ್ಣ. ಕಾಲಿದ್ದು ಕೇಳ್ಕೊಳ್ತೆ ಹಣ ಕೊಡೋಣ ಜೀವನ ನಾಟಕ ರಂಗ, ಆ ದೇವನ ಚದುರಂಗ, ಇಲ್ಲಿ ಯಾರಿಗೆ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ, ಇಲ್ಲಿ ಯಾರಿಗೆ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಶ್ರಮಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೆ ನಮ್ಮ. ನೀನ್ ಅಳ್ಬೇಡ ಕಣೋ, ನೀನ್ ಅಳ್ಬೇಡ. ನಿನ್ನ ಕಣ್ಣೀರ್ ನೋಡ್ತಿದ್ರೆ ನನ್ನ ಕಣ್ಣೆ ಕತ್ತರಿಸಿ ಬರ್ತಾ ಇದೆ ಕಣೋ. ಅಳ್ಬೇಡ ಕಣೋ, ಅಳ್ಬೇಡ. ಶಾಂತಿ ತಾಳರಿಗೋ, ಶಾಂತಿ ತಾಳು. ನಿನ್ನ ಕರ್ತವ್ಯಕ್ಕೆ ನಿನ್ನ ಅಣ್ಣನಿಂದ ಪ್ರತಿಫಲ ಸಿಗದಿದ್ದರು ಆ ಪರಮಾತ್ಮ ಹೇಗೋ ಕಾಪಾಡುತ್ತಾನೆ ಮಗು. ಅಳಬೇಡ ಮಗು, ಅಳಬೇಡ. ಅಪ್ಪ, ಅಳಬಾರದು ಅಂತ ನಾನು ಎಷ್ಟು ಪ್ರಯತ್ನ ಪಟ್ರು ಸಾಧ್ಯವಾಗ್ತಿಲ್ಲ. ಏನ್ ಮಾಡ್ಲಪ್ಪ, ನಾನು ವರ್ಷವೆಲ್ಲ ಓದಿದ್ದಂತ್ರಮ್ಮ ಇಂದು ಪರೀಕ್ಷೆ ವ್ಯರ್ಥ ಆಗ್ತೀನಿ ಅಪ್ಪ.
ನೀವಾದ್ರೂ ನನಗೆ ಕರುಣೆ ತೋರಿಯಪ್ಪ, ನನಗೆ ಎಲ್ಲಿಯಾದ್ರೂ ಹಣ ಕೊಡ್ತೀಯಪ್ಪ. ಅಯ್ಯೋ ದೇವರೇ, ನಿನ್ನಂತ ಜಾಣ ಮಗನನ್ನು ಆ ಪರಮಾತ್ಮ ನನ್ನಂತ ದರಿದ್ರನ ಮನೆಯಲ್ಲಿ ಹುಟ್ಟಿಸಬಾರದಾಗಿತ್ತು. ಕುಡಿದು ಪ್ರಾಣ ಬಿಡಬೇಕಾದರೂ ಬಿಡುಗಾಸು ಸಿಗದ ಈ ನಿನ್ನ ತಂದೆ ನಿನ್ನ ಪಾಲಿಗೆ ಇದ್ದರೂ ಸತ್ತಂತೆ. ನೀನೇ ಗಂದ್ಬಿಟ್ರೆ ನನಗೆ ಇನ್ಯಾರಿದ್ ಗತಿ ಅಪ್ಪ. ಇಲ್ಲಪ್ಪ, ನೀ ನನಗೆ ಹಣ ಕೊಡ್ಲೇಬೇಕಪ್ಪ, ಇಲ್ಲಾಂದ್ರೆ ನನ್ನ ಪರೀಕ್ಷೆ ಹಾಳಾಗ್ಬಿಡುತ್ತಪ್ಪ. ಕಾಲಿ ಬೀಳ್ತದಪ್ಪ, ಹಣ ಕೊಡದಪ್ಪ. ಅಯ್ಯೋ ದೇವರೇ, ಏನ್ ಮಾಡಿ ನಾನು ನನ್ನ ಮಗನ ಶ್ರಮ ನಿರರ್ಥಕವಾಗಬಾರದು. ಹೌದು ಹೌದು, ಅವನಿಗೆ ಹೇಗಾದ್ರೂ ಮಾಡಿ 5,000 ಹಣ ಕೊಡಿಸಲೇಬೇಕು. ಅವನನ್ನು ಪರೀಕ್ಷೆಗೆ ಕೂರಿಸಲೇಬೇಕು. ಹಾಗಾದರೆ ನಾನೇನು ಮಾಡಲಿ? ಯಾರನ್ನಾದರೂ ಸಾಲ ಕೇಳಿದ್ರೆ ನನಗೆ ಯಾರಪ್ಪ ಇರೋರು? ಈ ನದ ದೃಷ್ಟಲಿಗೆ ಯಾರಪ್ಪ 5,000 ಸಾಲ ಕೊಡೋರು? ನೀವು ಕೊಡ್ತೀರಪ್ಪ, ನೀವು ಕೊಡ್ತೀರಾ, ನೀವು ಕೊಡ್ತೀರಾ? ಈ ನದ ದೃಷ್ಟಲಿಗೆ ಯಾರೂ ಸಾಲ ಕೊಡಲು ಈಗ ತಾನೇ ನನ್ನ ಹಿರಿಯ ಮಗ ಆಣೆ ಮಾಡಿ ಹೊರಟಿದ್ದಾನೆ. ನನ್ನ ಮನೆ ಯಾವ ವಸ್ತುವನ್ನು ಮಾರಕೂಡದೆಂದು. ಅಂದ ಬಳಿಕ ನನ್ನದು ಎಂಬ ವಸ್ತು ಯಾವುದಿದೆ ಇನ್ನು? ನಾನೇನು ಮಾಡಲಿ ರೇಣುಕ? ನಾನೇನು ಮಾಡಲಿ? ಇದೆ, ಇನ್ನೂ ಒಂದು ವಸ್ತು ನನ್ನ ಬಳಿಯಲ್ಲೇ ಇದೆ. ಹೌದು ಹೌದು, ಅದನ್ನೇ ಮಾರಿ ನನ್ನ ಮಗನ ಪರೀಕ್ಷೆಗೆ ಕೂರಿಸಲೇಬೇಕು. ಅದೇ ಯೋಗ್ಯ, ಅದೇ ಯೋಗ್ಯ. ರೇಣುಕಾ, ರೇಣುಕಾ, ಹೇಳಿ ಅಂದ್ರೆ ನನ್ನ ನಿನ್ನ ಮದುವೆಯಾಗಿ ಅದೆಷ್ಟೋ ವರ್ಷಗಳಾಗಿದೆ. ಅಲ್ಲಿಂದ ಇಲ್ಲಿಯ ತನಕ ನಾನು ನಿನ್ನನ್ನು ಏನೂ ಕೇಳ ಬಯಸಲಿಲ್ಲ. ಏನು ಕೇಳಿಲ್ಲ. ಈಗ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದೇನು ಅಂತ ಹೇಳಿ ಅಂದ್ರೆ ನನ್ನ ಪ್ರಾಣ ಕೊಟ್ಟಾದ್ರೂ ನಾನು ನಡೆಸ್ಕೊಡ್ತೀನಿ. ಇಲ್ಲ ರೇಣುಕಾ, ಅದನ್ನು ನಾನು ಹೇಗೆ ಹೇಳಲಿ?
ಹೇಗೋ ನಡೆಸಿಕೊಡುವೆನೆಂದು ಕೈ ಮೇಲೆ ಬಾಧೆ ಕೊಟ್ಟರೆ ನಾನು ಹೇಳುವೆನು, ಇಲ್ಲದಿದ್ದರೆ ನಾನು ಏನಂದ್ರೆ ನಮ್ಮಿಬ್ರು ಮದುವೆಯಾಗಿ 25 ವರ್ಷ ಆಯ್ತು. ಇಲ್ಲಿವರೆಗೂ ನೀವೇನೇ ಕೇಳಿದ್ರು ನಾನಿಲ್ಲ ಅಂತ ಹೇಳಿಲ್ಲ. ಅಂದಾಗ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ವರಿ? ಹೇಳಿ ಅಂದ್ರೆ ಹೇಳಿ, ನನ್ನ ಪ್ರಾಣ ಕೊಟ್ಟಾದ್ರೂ ನಾ ಕಾರ್ಯೇ ಸುದಾಸಿ करणे सुमंत्री बोझे सुमाता रूपे सुलक्ष्मी क्षमया दरित्री शयनेश्वरंबा ಹಾಗಾದ್ರೆ ಬಿಚ್ಚುಕೊಡ ನಿನ್ನ ಮಾಂಗಲ್ಯವಲ್ಲ. ಏನಂದ್ರೆ ಏನು ಮಾತು ಅಂತ ಮಾತಾಡ್ತಿದ್ದೀರಿ ಅಂದ್ರೆ ಮಾತು ಅಂತ ಮಾತಾಡ್ತಿದ್ದೀರಿ? ಮುತ್ತೈದೆ ಸಂಕೇತವಾಗಿರೋ ಈ ಮಾಂಗಲ್ಯನ ಅದು ನೀವು ಜೀವಂತ ಇರುವಾಗ್ಲೇ ಕುರುಳಿಂದ ಬಿಚ್ಚಿಕೊಡು ಅಂತ ಕೇಳ್ತಾ ಇದ್ದೀರಲ್ಲ. ಇಲ್ಲ ರೀ, ಇಲ್ಲ, ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಎಂತ ಹುಚ್ಚಿಯೇ ನೀನು. ಹೇಳಕ್ಕ ಮಾಂಗಲ್ಯದ ಅಧಿಪತಿಯಾದ ನಾನೇ ನಿನ್ನ ಕೊರಳಲ್ಲಿ ಕಟ್ಟಿರಬೇಕಾದರೆ ಈ ಚಿನ್ನದ ಚೂರಿಯಿಂದ ನಿನಗೇನಾಗಬೇಕಾಯ್ತೆ? ಬಿಚ್ಚಿಕೊಡೆ, ಬಿಚ್ಚಿಕೊಟ್ಟು ಬಿಡು. ಭಾರತದ ನಾರಿಯೋರ್ವಳು ತನ್ನ ಮಗನ ಶಿಕ್ಷಣಕ್ಕಾಗಿ ತನ್ನ ಮಾಂಗಲ್ಯವನ್ನೇ ಬಿಚ್ಚಿಕೊಟ್ಟಳೆಂಬ ರೀತಿ ಅಜಾರಾಮರವಾಗಿ ಉಳಿಯಲಿ. ಬಿಚ್ಚಿಕೊಟ್ಟು ಬಿಡೆ. ಸುತನ ಶಿಕ್ಷಣಕ್ಕಾಗಿ ಪತಿಯ ಆಜ್ಞೆಯನ್ನನುಸರಿಸಿ ಪತಿ ಧರ್ಮ ಪಾಲಿಸಲು ಸುತನಿಗೆ ನೀಡುವಳು ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ. ರಘು, ತಗೊಳಪ್ಪ, ತೆಗೆದುಕೊಳ್ಳು. ಬೇಡವಾ, ಬೇಡ. ನಿನ್ನ ಒಡಲಲ್ಲಿ ಹುಟ್ಟಿದ ಮಗನಾಗಿ ಹಳೆದಮ್ಮನ ಮಾಂಗಲ್ಯವನ್ನು ಮಾರಿಸಿ ನಾನ್ಯಾವ ಸತ್ಕೀರ್ತಿ ಸಾಧಿಸಲಮ್ಮ. ಬೇಡಮ್ಮ, ಬೇಡ. ನನ್ನ ಅಭ್ಯಾಸ ಅರ್ಧಕ್ಕೆ ನಿಂತ್ರೂ ಚಿಂತೆ ಇಲ್ಲಮ್ಮ. ನೋಯಿಸಲ್ಲಮ್ಮ. ದಯಮಾಡಿ ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸಮ್ಮ. ರಘು, ಎಷ್ಟ ಕರಡಿನ ವ್ಯಾಮೋಹಕ್ಕೊಳಗಾಗಿ ನಿನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿಕೊಂಡಿದ್ದೆ. ಆದರೆ ನಿನಗೆ ನಿನ್ನ ಎತ್ತ
ತೆಗೆದುಕೋ ಆ ತಾಳಿಯನ್ನ. ಅಪ್ಪ ಬೇಡ, ಮಾತೆಯ ಮಾಂಗಲ್ಯವನ್ನು ಮಾರಿಸಿ ನಿನ್ನ ಸತ್ಪುತ್ರನೆಂಬ ವ್ಯಕ್ತಿತ್ವಕ್ಕೆ ನಾನ್ ಕಳಂಕ ತಂದ್ಕೊಳಲ್ಲ ಅಪ್ಪ. ದಯವಿಟ್ಟು ನನ್ನ ಕ್ಷಮಿಸಪ್ಪ, ಕ್ಷಮಿಸು. ರಘು ರಘು, ಇಂದು ನೀನು ಆ ಮಾಂಗಲ್ಯವನ್ನು ತೆಗೆದುಕೊಳ್ಳದಿದ್ದ ಮಾತ್ರಕ್ಕೆ ನೀನು ನನ್ನ ಸತ್ಪುತ್ರನಾಗಲಾರೆ. ಇಂದು ಇಂದು ಆ ಮಾಂಗಲ್ಯವನ್ನು ಇಂದು ನೀನು ಆ ಮಾಂಗಲ್ಯವನ್ನು ತೆಗೆದುಕೊಳ್ಳೋ ಪ್ರತಿಫಲವಾಗಿ ಮುಂದೊಂದು ದಿನ ದೊಡ್ಡ ಪದವೀಧರನಾಗಿ ರತ್ನ ಮಾಂಗಲ್ಯ ಮಾಡಿಸಿಕೊಂಡು ಬಂದು ಯಾವಾಗ ನಿನ್ನ ಎತ್ತಮ್ಮನ ಕೊರಳಿಗೆ ಅಂದೇ ಒಪ್ಪಿಕೊಳ್ಳುವೆ ನೀನು ನನ್ನ ಸತ್ಪುತ್ರನೆಂದು. ತೆಗೆದುಕೋ ಆ ಮಾಂಗಲ್ಯವನ್ನ. ಪಾಪಿ ಮಕ್ಕಳಿಗೂ ಈ ಪರಿಸ್ಥಿತಿ ಬರಬಾರ್ದವ್ವ. ಪಿತನ ತ್ಯಾಗವನರಿತು, ಮಾತೆ ಮಮತೆಯನರಿತು, ಸತ್ಪುತ್ರ ನೀರಾಗಿ ಎನ್ನಾಸೆಯ ತರಲಿ ಅತಿ ತೊರದಿ ತರಬೇಕು ರತ್ನ ಮಾಂಗಲ್ಯ, ರತ್ನ ಮಾಂಗಲ್ಯ, ರತ್ನ ಮಾಂಗಲ್ಯ. ಇಲ್ಲೋಡಿ, ಇವತ್ತು ಶುಕ್ರವಾರ. ಮುತ್ತೈದೆ ಹೆಣ್ಣು ಮಕ್ಕಳು ಕುತ್ತಿಗೆಯಿಂದ ಮಾಂಗಲ್ಯ ತೆಗಿಬಾರ್ದು. ಆದ್ರೆ ಇವತ್ತು ಆ ಕಾರ್ಯ ಮಾಡಿದ್ರೆ ನಮಗೆ ಬೇರೆ ವಿಧಿನೇ ಇಲ್ಲ. ಇಲ್ಲೋಡಿ, ಒಂದ್ ನಿಮಿಷ ಇಲ್ಲೇ ಇರಿ, ಒಂದ್ ನಿಮಿಷ ಇಲ್ಲೇ ಇರಿ. ದುಃಖ ಪಡ್ತೀರಾ ಅಂದ್ರೆ ಯಾಕೆ ದುಃಖ ಪಡ್ತೀರಾ? ಹೆಣ್ಣಿಗೆ ಚಿನ್ನದ ತಾಳಿ ಇಲ್ದೇ ಹೋದ್ರೆ ಏನಾಯ್ತ್ರಿ? ಅದಕ್ಕಿಂತ ಪವಿತ್ರವಾದದ್ದು ಇದು. ಸಂತೋಷವಾಗಿ ಇದನ್ನೇ ನಡ್ಕೊಂಡೆ ಕಟ್ಟಿ ಅಂದ್ರೆ ಸಂತೋಷವಾಗಿ ಇದನ್ನೇ ನಡ್ಕೊಂಡೆ ಕಟ್ಟಿ. ದಾರ ದಾರ ಅರ್ಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ, ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಆಡಿತು.
ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ. ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಜೊತೆಯಲೆ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ. ಕೊರಗದಿರು ಮರುಗದಿರು, ಹಾಯಾಗಿ ನೀನಿರು. ಎಂದು ಜೊತೆಯಲೆ ಬರುವೆ, ನಿನ್ನ ಉಸಿರಲಿ ಉಸಿರಾಗಿರುವೆ. ನೋವುಗಳು ನನಗಿರಲಿ, ಆನಂದ ನಿನದಾಗಲಿ. ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. वीडियोस बनाने हैं फिल्मोरा है ना।